ನಮ್ಮ ಮಾಮವ್ರು ಪುನಾ ಕೆಲ್ಸಕ್ಕಂತ ಹೋಗಿದ್ವಿ ಸರ್. ಅದಂತೆ ಪುನಾದಾಗಿದ್ದು ಕೆಲಸ ಮಾಡ್ತಾ ಇದ್ದೇನೆ ಅದು ಇದು ಅಂತ ಹೇಳ್ತೀರಿ ಸರ್. ಫೋನ್ ಮಾಡ್ತಾ ಇರ್ತೀರಿ ಎಲ್ಲ ಮಾಡ್ತಾ ಇರ್ತೀರಿ. ಇದು ಒಂದೆರಡು ತಿಂಗಳು ಫೋನ್ ಅದ ಏನಿದೆ ಸರ್. ನಾವು ಹಚ್ಚಿದ್ರು ಭೀ ಅವನಿಗೆ ಫೋನ್ ಕಾಂಟ್ಯಾಕ್ಟ್ ಆಗ್ತಿದ್ದಿಲ್ಲ. ಅವ ಭೀ ನಮಗೆ ಯಾರಿಗೆ ಹಚ್ಚುತ್ತಿದ್ದಿಲ್ಲ. ಇದು ನಮ್ಮ ತಮ್ಮವ್ರಿಗೆ ಹಚ್ಚಿರಿ. ಪೊಲೀಸರು ಸಾಬಾದವ್ರು ಕೆಲ್ಸಕ್ಕಿದ್ದು ಬರ್ತಾರ ಸರ್. ಅವು ನೋಡಿ ಫೋಟೋ ಹಾಕ್ಯಾರ ಸರ್. ಫೋಟೋ ಹಾಕೋದು ಫೋಟೋ ಮ್ಯಾಗ ಫೋನ್ ಹಿಡ್ದಾರ ಸರ್. ಹಿಂಗೆ ಆಗ್ಯದ ಅಂಬೋದು ಮಾಟ ಆಗ್ಯದ ಅಂಬೋದು ಫೋಟೋ ಹಾಕಿ ನೋಡ್ಗ್ಯಾಸ ಎನ್ಕ್ವೈರಿ ಮಾಡಿ ಇದಕ್ಕೆ ಬಂದೆ ಸರ್. ಗೋಂಡಿ ಕೆಲಸ ಮಾಡೋದು ಗೊತ್ತಿತ್ತು. ಏನೋ ಸರ್ ಯಾರು ನಾವು ಅವ್ನಿಗೆ ನಮ್ಗೆ ಇದನ್ನ ಯಾರ ಮ್ಯಾಗ ಅಂತ ಅನುಮಾನ ಪಡ ಯಾರ ಮ್ಯಾಗ್ರಿ ನಮಗ್ ಅನುಮಾನ ಸರ್. ನಾವ್ 2 ತಿಂಗಳು ನಾವೇ ಕೊಡಿಸ್ಬೇಕು ಸರ್. ಮತ್ತೆ ಯಾರು ಮಾಡ್ಯಾರ ಯಾರು ನೋಡ್ರಿ ನಾವೇ ಕೊಡಿಸ್ಬೇಕು. ಸಾಯಿಬಣ್ಣ ನಮ್ ಗಂಡ ಈಗ 1 ವರ್ಷ ಐತ್ರಿ ಮನೆ ಬಿಟ್ಟು. ಪುನಃ ಕೆಲ್ಸಕ್ಕೆ ಇದ್ದೀನಿ ಅಂತ ಹೇಳಿದ್ರು. ಹೇಳಿದ್ಮೇಲೆ 6 ತಿಂಗಳಾದ್ಮೇಲೆ ಮತ್ತೆ ಬಂದಿರ್ರಿ. ನಮ್ ದೇವ್ರು ಮಾಡಿದೆವು, ದೇವ್ರಿಗೆ ಬಂದಿರ್ರಿ. ಬಂದ್ 2 ದಿವ್ಸ ಐತಿ ವಾಪಸ್ ಮನೆಗೆ ಈ ಕಡೆ ಬಂದಾರ್ರಿ. ಪುನಃ ಹೋಗಿ 3 ತಿಂಗಳು ಕೆಲಸ ಮಾಡ್ಯಾರಿ. ಅಲ್ಲಿ ಕೆಲಸ ಮುಗ್ದದ ಅಂತ ಹೇಳ್ಯಾರಿ. ಮುಗಿದ್ರು ಮತ್ ಮನೆಗ್ ಬಾ ಇಲ್ಲೇ ಮಾಡಾಡ್ ಕೆಲಸ ಎಲ್ಲ ಹತ್ತಿದಲ್ಲಿ ಇಲ್ದ್ರ ಮನೆಗೆ ಇರಟ್ಟಿ ಅಂದೇವ್ರಿ. ಇಲ್ಲ ನಾ ಕೆಲಸ ಅಲ್ಲಿ ಗುಲ್ಬರ್ಗದಾಗ ಕರೀಲತ್ತಾರ, ನಾ ಗುಲ್ಬರ್ಗಕ್ಕೆ ಹೋಗ್ತೀನಿ ಕೆಲ್ಸಕ್ಕ. ಗೋಂಡಿ ಕೆಲಸ ಮಾಡ್ತಾರೆ. ಮತ್ ಮನಿಗಾರ ಬರ್ರಿ ಬಂದಿಗೇಸಿ 1-2 ದಿನ ಚುಕ್ಕೊಳಗದು ಮಾತಾಡಿಗೇಸಿ ಹೋಗಟ್ರಿ ಅಂದೇವ್ರಿ. ಇಲ್ರಿ ಇಲ್ಲೇ ಅರ್ಜೆಂಟ್ ಅದಂತ ಕೆಲಸ ಕರೀಲತ್ತಾರ, ನಾ ಹೋಗ್ತೀನಿ ಅಂದ್ರು. ಇಲ್ಲ ಗುತ್ತಿದಾರ ಹೆಸರು ಹೇಳಿಲ್ರಿ. ಯಾಕಲ್ಲಕ್ ಮತ್ ಹೋರಿ ಹಂಗೆ ಫೋನ್ ಹಚ್ಕೋತೀರಿ ಅಂದೇವ್ರಿ. ಹಚ್ತಿರಿ ಹಂಗೆ ಫೋನ್ ಹಚ್ತಿರು. ಈಗ ಫೋನ್ ಬಂದಾಗ 1-2 ತಿಂಗಳು ಐತ್ರಿ ಫೋನೇ ಇಲ್ಲ. ಫೋನ್ ಹಚ್ಚಿದ್ರು ಸ್ವಿಚ್ ಆಫ್ ಹೊಂಟದ. ಮತ್ತೊಬ್ರದು ಗುತ್ತೇದಾರ್ದು 1 ತಿಂಗಳು ಹಚ್ಚಗಡೆ ಫೋನ್ ಬಂದಿತ್ರಿ. ಬಂದಾರೇನ್ರಿ ಮನಿಗೆ, ನೀವ್ ಏನ್ ಆಗ್ಬೇಕ್ರಿ ಅವ್ರ ಅಕ್ಕನ ತಂಗಿನ ಯಾಕೆ ಫೋನ್ ಹಚ್ಚಿಲ್ಲ? ಅವ್ರ ಬಿಲ್ಡಿಂಗ್ ಮೇಲಿಂಗ್ ಬಿದ್ದಿರ್ರಿ ಅಲ್ಲಿ ಪುನಾದಾಗ. ಬಿದ್ದಾಗ ನಾನು ಫೋನ್ ಹಚ್ಚಿದ್ರಿ. ಮತ್ತು ಇಲ್ಲಿಗಾರ ಬಾ ನಾ ತೋರಿಸ್ತೀನಿ ದವಾಖಾನಿಗೆ. ಇಲ್ದ್ರ ಅಲ್ಲಾರ ತೋರ್ಸ್ಕೊ, ಫೋನ್ ಪೇ ಯಾರ್ದಾರ ನಂಬರ್ ಹೇಳ ರೊಕ್ಕ ಹಾಕ್ತೀನಿ ಅಂತ ಫೋನ್ ಹಚ್ಚಿದಾರಿ. ಹಚ್ಚಿದ್ರಿ ಅವ್ರ ಏನಂದ್ರಿ, ಮೊಹರಂ ಟೈಮಿಗೆ ದೇವ್ರ ಮಾಡ್ತೀನಿ ಅಂತ ಹೇಳಿ ಅವ್ರು ಸರಿ ಇದ್ದುರಲ್ರಿ ಹೆಣ್ಮಗಳು. ಅವ್ರು ಇಬ್ಬರು ಬಿ ನಾವ್ ದೇವ್ರ ಮಾಡ್ತೀನಿ ಅಂತ ಗುತ್ತೇದಾರ ಮೇಲೆ ರೊಕ್ಕ ತಗೊಂಡ್ ಬಂದಾರಂತ್ರಿ. ರೀ ಬಂದಿದ್ಮೇಲೆ ಗುತ್ತೇದಾರ ನನಗ್ ಫೋನ್ ಹಚ್ಚದನ್ರಿ. ಅವ್ರ ಹೆಸರು ಗೊತ್ತಿಲ್ರಿ, ಹಿಂದಿದಾಗ ಮಾತಾಡೇನ್ರಿ. ಹೆಣ್ಮಗಳು ಗೊತ್ತಿಲ್ರಿ ನಮ್ಗ. ಅದು ನೀವ್ ಏನಾಗ್ಬೇಕ್ರಿ ಬಿಲ್ಡಿಂಗ್ ಮೇಲಿಂದ ಬಿದ್ದಾಗ ಮೇಲೆ ಫೋನ್ ಹಚ್ಚಿ ಕೇಳಿರಿ. ಅವ್ರದ್ದೆಲ್ಲ ಇನ್ಕ್ವೈರಿ ಕೇಳ್ಕೊಂಡಿರಿ. ಏನಾಗ್ಬೇಕು ಅವ್ರ ಅಕ್ಕನ ತಂಗಿನ ಅಂತ ಕೇಳಿದ್ರಿ. ನಾನ್ದರಿ ಅವ್ರ ಅಕ್ಕ ತಂಗಿ ಇಲ್ರಿ, ಅವ್ರ ಮನೆಯವ್ರ ಇದ್ದಿನ ಅಂತಂದ. ಇಲ್ರಿ ಅವ್ರ ಮನೆಯವ್ರ ಇಲ್ಲೇ ಹರ, ಅವ್ರ ಸರಿನೇ ಹರ, ಇಬ್ಬರು ಗಂಡ ಹೆಂಡತಿ ಕೆಲಸ ಮಾಡ್ಲತ್ತಾರ ಅಂದ್ರಿ. ನಾನದು ಇಲ್ರಿ ಅವ್ರ ಮನೆಯವ್ರಲ್ರಿ, ಹಿಂಗ್ ಸುಮ್ ಕೆಲ್ಸದ ಮೇಲೆ ಮನ್ಸ್ ಕಲ್ತವ್ರಿ ಇವ್ರು, ಅವ್ರ ಸರಿನೇ ಬಂದಾರ್ರಿ, ನಮ್ಮ ಮನೆಗ್ ಬಂದಿಲ್ರಿ ಅಂತಂದ. ನಾನು ಫೋನ್ ಸಾರಿ ರೀ ಅಂತೇಳಿ ಫೋನ್ ಕಟ್ ಮಾಡ್ದನ್ರಿ. ಮತ್ತು ನನ್ನ ಸಣ್ಣ ಮಗಳು ಮುಡ್ಮ್ಯಾಗ ಇರ್ತಾವ್ರಿ, ಅವ್ರಿಗೆ ಫೋನ್ ಹಚ್ಚಿ ಕೇಳೋದು ಮಮ್ಮಿ ಪಪ್ಪ ಬಂದಾನ ಇಲ್ಲೇ ಹನ ಅಂತಂದು. ರೀ ಮೊಹರಂ ಟೈಮಿಗೆ ಮತ್ತು ಅಲ್ಲಿ ಫೋನ್ ಹಚ್ಚಿ ಕೇಳೋದು ಕುಡು ಮಾತಾಡ್ತೀನಿ ಅಂದ. ಮಾತಾಡಿದ್ರು ರೀ, ಚಲೋನೇ ಮಾತಾಡಿದ್ರು. ಮತ್ತು ನಾಲ್ಕು ಸುಮ್ಮನೆ ಹಿಂಗೆ ಅಲ್ಲಕ್ಕೆ ಹೋಗ್ಲಿ ಅಂತೇಳಿ ನಾನಂದ. ಮತ್ತು ಆಕಿನ ಸರಿನೇ ಇದ್ದಿದಂತ ಇದ್ರು ಭೀ ಇರಲ್ಲಕ ಆಕಿಗೆ ಮನೆಗೆ ಹಚ್ಚಿಗೆಸಿ ಬಾ ಮನೆಗೆ ಬಂದ್ಗೆಸಿ ಕಾಲು ಬ್ಯಾನಿ ಆಗ್ಯದ ಅಂತಂದ್ರು. ಬಿಲ್ಡಿಂಗ್ ಮೇಲಿಂದ ಬಿದ್ದಾಗ ಹತ್ತಿತ್ರಿ. ಮತ್ತು ನಾ ದವಾಖಾನಿಗೆ ತೋರಿಸ್ತೀನಿ ಬಾ ಅಂದ್ರಿ. ಬಂದಿಲ್ರಿ ಅವರು. ಇಲ್ಲ ನಂಗೆ ಗುಲ್ಬರ್ಗದಾಗ ಕಮ್ಮಿ ಆಗ್ಯದ, ಈಗ ತೋರಿಸ್ಕೊಂಡಿನಿ, ಗುಲ್ಬರ್ಗದಾಗ ಕೆಲಸ ಅದ ಹೋಗ್ತೀನಿ ಅಂತ ಬಂದಾರಿ. ಅವತ್ತಿನ ದಿನಾನೇ ಲಾಸ್ಟ್ ನೋಡ್ರಿ ಫೋನ್ನಾಗ ಮಾತಾಡಿ. ಆದ್ಮೇಲೆ ಒಟ್ಟೆ ಫೋನ್ ಹಚ್ಚಿಲ್ಲ. ಇಲ್ರಿ ಇವತ್ತು ಬೆಳಗ್ಗೆ ಹಚ್ಚಾರಂತ್ರಿ. ಯಾರಿಗೆ ಹಚ್ಚಾರ? ನಮ್ಮ ತಮ್ಮವ್ರಿಗೆ ಹಚ್ಚಾರಿ ಫೋನ್. ಅವ್ರ ಫೋನಿಲಿಂತ ಗೊತ್ತಾಗ್ಯದ್ರಿ, ಮೊಬೈಲ್ದಾಗ ಬಿಟ್ರಂತ. ಅದು ನೋಡೇ ಗೊತ್ತಾಗ್ಯದ. ನನ್ನ ಬಲ್ಲಿ ದೊಡ್ಡ ಮೊಬೈಲ್ ಇಲ್ಲ, ಸಣ್ಣದೇ ಅದ. ಸಣ್ಣದು ಯೂಸ್ ಮಾಡ್ತೀವಿ. ಅನುಮಾನ ನಮ್ಮ ಊರಾಗಾರ ಯಾರು ಇಲ್ರಿ, ಸುಳ್ಳು ಕೇಳೋಣ. ಈ ಕಡೆ ಏನಾಗ್ಯದ ಗೊತ್ತಿಲ್ಲ ರೀ. ಆ ಕಡೆ ನಮ್ಮ ಊರಾಗಾರ ಯಾರು ಇಲ್ಲ. ಹಿಂಗೆ ಅನುಮಾನ ಮಾಡೋರು ಯಾರು ಕೂಡ ಜಗಳನೇ ಆಡಲ್ರಿ. ಗರೀಬನ ಹೆಚ್ಚು ಹೊರಗಿನ ಮಂದಿ ಸರಿ ಮಾತೇ ಆಡ್ತಿದ್ದಿಲ್ಲ, ಅಷ್ಟು ಗರೀಬ್ ಇದ್ದನು. ಮತ್ತೆ ಅಲ್ಯಾರ ಅನುಮಾನ ಇಲ್ರಿ. ಈ ಕಡೆ ಏನಾಗ್ಯದ ಗೊತ್ತಿಲ್ಲ. ಏನೋ ನೋಡ್ರಿ ಹಾ ರೀ. ಈಗ ಆಗ್ಬೇಕಾದ ಏನಿಲ್ರಿ, ಯಾರ ಮೇಲೆ ಅನುಮಾನ ಇಲ್ಲ ಏನಿಲ್ಲ. ನಮ್ಮ ಹಣೆ ಬಾರ್ ಕಸ್ಕೊಂಡ್ ಹೋಗಲ್ರಿ. ಈಗ ನಮ್ಗೆ ಡೆಡ್ ಬಾಡಿ ಕೊಟ್ರೆ ಬ್ಯಾಡ್ರಿ. ಯಾರು ಮಾಡೋದು ಆ್ಯಕ್ಷನ್ ಬ್ಯಾಡ್ರಿ. ಅವ್ನು ಸರಿ ಇದ್ದಕ್ಕೆ ಈಗ 2 ಮಕ್ಕಳು ಅವರಿ. ಈಗ ಅವ್ರವ್ರ ಸಂತೋಷ ಇರಲ್ಲ. ನಾನು ಹಣೆ ಬರ ತೊಂಬಲ್ಲಲ್ರಿ ಇವರು. ನನ್ನ ಮಗನಿಗೆ ತೋತೀನಿ, ಮಾಡ್ತೀನಿ, ಉಣ್ತೀನಿ. ನಮ್ಗೆ ಡೆಡ್ ಬಾಡಿ ಕೊಟ್ರೆ ಸಾಕಷ್ಟೇ. ನಾನು ಮನೆಗೆ ಹೋಯ್ದು ನಾ ಅಯ್ಯನ್ ಮಾಡೋದು ಮಾಡ್ತೇನೆ.
ನಿಮ್ಮ ಹೆಸರು? ವಿಜಯಲಕ್ಷ್ಮಿ